ಎವ್ರಿವನ್, ವೆಲ್ಕಮ್ ಬ್ಯಾಕ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ಒಂದು ಇನ್ಫಾರ್ಮೇಟಿವ್ ವ್ಲಾಗ್ ಆಗಿರುತ್ತೆ ಹೇರ್ ಕೇರ್ ಬಗ್ಗೆ. ಸೊ ನಮ್ಮ ಕೂದಲು ತುಂಬ ರಫ್ ಇರುತ್ತೆ, ಹಾಗೆ ಫ್ರಿಝಿ ಆಗಿರುತ್ತೆ, ತುಂಬ ಸಿಕ್ಕಾಗುತ್ತೆ ಅನ್ನೋರು ಈ ಹೇರ್ ಮಾಸ್ಕ್ನ ಟ್ರೈ ಮಾಡಿ. ಸೊ ಆ ಹೇರ್ ಮಾಸ್ಕ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಇಂಗ್ರೀಡಿಯೆಂಟ್ಸ್ ಏನು ಬೇಕು ಅಂದರೆ ಜಸ್ಟ್ ಒಂದು ಫ್ಲ್ಯಾಕ್ಸ್ ಸೀಡ್ ಹಾಗೆ ಒಂದು 2 ಗ್ಲಾಸಸ್ ಆಫ್ ವಾಟರ್. ಸೊ ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 2 ಗ್ಲಾಸ್ ನೀರು ಹಾಕ್ಕೊಳ್ಳೋಣ. ಅದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಸೊ ಈ ಥರ ಒಂದು ಕುದಿ ಬಂದಮೇಲೆ 2 ಸ್ಪೂನ್ ಅಥವಾ 2.5 ಸ್ಪೂನ್ ಅಷ್ಟು ನಾವು ಫ್ಲ್ಯಾಕ್ಸ್ ಸೀಡನ್ನ ಯೂಸ್ ಮಾಡ್ತಾಯಿದ್ದೀವಿ. ಸೊ ಫ್ಲ್ಯಾಕ್ಸ್ ಸೀಡ್ ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು 2 ಗ್ಲಾಸಸ್ ಆಫ್ ವಾಟರ್ ತೊಗೊಂಡಿದ್ರೆ 2.5 ಸ್ಪೂನಷ್ಟು ಫ್ಲ್ಯಾಕ್ಸ್ ಸೀಡ್ ಹಾಕ್ಕೊಳ್ಳಿ. ಸೊ ನೋಡಿ, ಸ್ಟಾರ್ಟಿಂಗಲ್ಲಿ ಹೀಗೆ ಕಾಣ್ತಾ ಇರುತ್ತೆ, ಇನ್ನು ಬಾಯ್ಲ್ ಆಗದೆ ಇದ್ದಾಗ ಫುಲ್ ನಾರ್ಮಲ್ ವಾಟರ್. ಸೊ ಸ್ವಲ್ಪ ಬಾಯ್ಲ್ ಆಗ್ತಾ ಈ ಥರ ಆಗುತ್ತೆ, ಸ್ವಲ್ಪ ತಿಕ್ ಸ್ಟಾರ್ಟ್ ಆಗುತ್ತೆ, ಜೆಲ್ ಕನ್ಸಿಸ್ಟೆನ್ಸಿ ಬರುತ್ತೆ. ಸೊ ಇದಿನ್ನೂ ಕೂಡ ತಿಕ್ಕಾಗಬೇಕು, ಸೊ ದಟ್ ಅದು ಅಪ್ಲೈ ಮಾಡೋದಕ್ಕೆ ಕರೆಕ್ಟಾಗಿರುತ್ತೆ ಅಂತ. ಇಲ್ಲ ವಾಟ್ರಿ ಕ್ಲೀನಾಗಿ ಅಪ್ಲೈ ಮಾಡೋಕ್ಕಾಗಲ್ಲ. ಸೊ ಫೈನಲಾಗಿ ನೋಡಿ, ಲಾಸ್ಟಲ್ಲಿ ಈ ಥರ ಕಾಣುತ್ತೆ. ಅದು ಕ್ಲೀನಾಗಿ ಬಾಯ್ಲ್ ಆಗಿ ಜೆಲ್ ಕನ್ಸಿಸ್ಟೆನ್ಸಿ ಬಂದಮೇಲೆ ಸೊ ಆವಾಗ ಸ್ಟವ್ ಆಫ್ ಮಾಡ್ಕೊಳ್ಳಿ. ಸೊ ದಟ್ ಅದು ಕ್ಲೀನಾಗಿ ಸೋರಿಸ್ಕೋಬೇಕಲ್ವ. ತುಂಬ ಜೆಲ್ ಕನ್ಸಿಸ್ಟೆನ್ಸಿ ಗಟ್ಟಿ ಆಗೋದ್ರೆ ಸೋರಿಸ್ಕೊಳ್ಳೋದಕ್ಕಾಗಲ್ಲ. ಸ್ಟವ್ ಆಫ್ ಮಾಡಿಕೊಂಡು ನಾನು ಒಂದು ಬೌಲ್ ಇಟ್ಕೊಂಡು ಅದಕ್ಕೆ ಸೋರಿಸ್ಕೋತಾ ಇದ್ದೀನಿ. ಫುಲ್ ಸ್ಟಾರ್ಟಿಂಗ್ ನೀರೆಲ್ಲನೂ ಸೋರಿಸ್ಕೋಬೋದು, ಲಾಸ್ಟಲ್ಲಿ ಹೋಗ್ತಾ ಅದು ಸೀಡ್ಸ್ ಜೊತೆಗಿರೋದನ್ನ ಜೆಲ್ನು ಕನ್ಸಿಸ್ಟೆನ್ಸಿ ಇರೋದನ್ನ ಸೋರಿಸ್ಕೊಳ್ಳೋದಕ್ಕಾಗಲ್ಲ. ಬಟ್ ಸ್ಟಿಲ್ ದಟ್ಸ್ ಓಕೆ, ಏನೂ ಪ್ರಾಬ್ಲಮ್ ಆಗೋಲ್ಲ. ಫಸ್ಟೇ ಆ ನೀರಲ್ಲೇ ಎಲ್ಲ ಫ್ಲ್ಯಾಕ್ಸ್ ಸೀಡ್ಸ್ ಎಲ್ಲನೂ ಬಿಟ್ಕೊಂಡಿರುತ್ತೆ. ಸೊ ಈ ಥರ ಸೋರಿಸ್ಕೊಂಡು ಒಂದು ಸೈಡಲ್ಲಿ ಇಟ್ಕೋಬೇಕು. ಈ ಸೀಡ್ಸಲ್ಲಿರೋದನ್ನ ನೀವು ಸೋರಿಸ್ಕೊಳ್ಳೋದಕ್ಕಾಗಲ್ಲ ನೋಡಿ, ಅದು ಎಷ್ಟು ಕಷ್ಟ ಆಗುತ್ತೆ. ಸೊ ಅದನ್ನೇನು ಸೋರಿಸ್ಕೊಳ್ಳೋದು ಬೇಡ. ಆದರೆ ನೀವು ವೈಟ್ ಕಾಟನ್ ಕ್ಲಾತಲ್ಲಿ ಹಾಕ್ಬಿಟ್ಟು ಸ್ಕ್ವೀಸ್ ಮಾಡ್ಕೋಬೋದು, ಆವಾಗ ಬರುತ್ತೆ. ಸೊ ಇಷ್ಟೆಲ್ಲ ಮಾಡಾದಮೇಲೆ ಇದನ್ನ ತಣ್ಣಗಾಗಕ್ಕೆ ಬಿಡಬೇಕು, ಕಂಪ್ಲೀಟಾಗಿ ತಣ್ಣಗಾಗಬೇಕು. ಸೊ ಕಂಪ್ಲೀಟಾಗಿ ತಣ್ಣಗಾದಮೇಲೆ ಕೊಕೊನಟ್ ಆಯಿಲ್ನ ಮಿಕ್ಸ್ ಮಾಡ್ಕೋತಿದ್ದೀನಿ ನಾನು ಒಂದು ಸ್ವಲ್ಪ ಅಪ್ಲೈ ಮಾಡೋದಕ್ಕೆ. ಸೊ ನೀವು ಯಾವ ಆಯಿಲ್ ಯೂಸ್ ಮಾಡ್ತೀರೋ ಅದನ್ನೇ ಹಾಕೋಬೋದು. ನಾನಿಲ್ಲಿ ಕೊಕೊನಟ್ ಆಯಿಲ್ನ ಹಾಕೋತಾ ಇದ್ದೀನಿ. ಸೊ ಕೊಕೊನಟ್ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡೋದಕ್ಕೆ ಕಷ್ಟ, ಬಟ್ ಸ್ವಲ್ಪ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು, ಬಿಕಾಸ್ ಜೆಲ್ ಆಗೋಗಿರುತ್ತೆ ಅಲ್ವಾ. ಸೊ ಅದು ಹೊಂದ್ಕೊಳ್ಳೋದಕ್ಕೆ ಕಷ್ಟ. ಅದೇ ಸ್ವಲ್ಪ ಕೂಲ್ ಕೂಡ ಆಗಿದೆ. ನಾನು ಕೊಕೊನಟ್ ಆಯಿಲ್ ಕೂಡ ಮಿಕ್ಸ್ ಮಾಡಿದ್ದೀನಿ, ಸ್ವಲ್ಪ ಏನೋ ಮಾಯ್ಶ್ಚರ್ ಇರಲಿ ಅಂತ. ಅದು ಕೂಡ ಸಾಫ್ಟ್ನೆಸ್ ತರುತ್ತೆ, ಬಟ್ ಸ್ಟಿಲ್ ಕೊಕೊನಟ್ ಆಯಿಲ್ ಮಿಕ್ಸ್ ಮಾಡಿದ್ದೀನಿ. ಅಪ್ಲೈ ಮಾಡ್ಕೊಳ್ಳೋಣ ಇವಾಗ. ಹೇರ್ ಟೈ ಮಾಡೋದು. ಹೇರ್ ಟೈ ಮಾಡಿ ಒಂದು ಹಾಫ್ ಆನ್ ಅವರ್ ಇಲ್ಲ 1 ಅವರ್ ಬಿಟ್ಟು ಹೇರ್ ವಾಶ್ ಮಾಡಬೇಕು. ಸೊ ನಾನು 1 ಅವರ್ ಬಿಡ್ತೀನಿ ನಾನು. ನಿಮಗೂ ಟೈಮ್ ಇದ್ದರೆ 1 ಅವರ್ ಬಿಡಿ, ತುಂಬ ಯೂಸ್ಫುಲ್ ಆಗಿರುತ್ತೆ. ಸೊ 1 ಅವರ್ ಬಿಟ್ಟು ಹೇರ್ ವಾಶ್ ಮಾಡಿಕೊಂಡು ಐ ಬಿ ಬ್ಯಾಕ್. ಸೊ ಈಗ ಹೇರ್ ವಾಶ್ ಮಾಡಿ ಆಯಿತು. 1 ಅವರ್ ಬಿಟ್ಟು ಹೇರ್ ವಾಶ್ ಮಾಡಿ ಸ್ವಲ್ಪ ಡ್ರೈ ಮಾಡ್ಕೊಂಡಿದ್ದೀನಿ. ಪೂರ್ತಿ ಡ್ರೈ ಆಗಿಲ್ಲ, ನೀವೇ ನೋಡ್ಬೋದು. ಫುಲ್ ಸಾಫ್ಟಾಗಿ ಸಿಲ್ಕಿಯಾಗಿ ಶೈನ್ ಕೂಡ ಬಂದಿದೆ. ಸೊ ಯಾರಿಗೆಲ್ಲ ಹೇರ್ ಫಾಲ್ ಪ್ರಾಬ್ಲಮ್ ಇದೆ, ಹಾಗೆ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದೆ, ಎಲ್ಲರೂ ಇದನ್ನು ಯೂಸ್ ಮಾಡ್ಬೋದು. ಈ ಹೇರ್ ಮಾಸ್ಕ್ನ ತುಂಬ ಯೂಸ್ಫುಲ್ ಆಗಿರುತ್ತೆ. ಸೊ ಈ ವಿಡಿಯೋ ಸ್ಟಾರ್ಟ್ರಲ್ಲಿ ಏನು ಮಾಡಬೇಕು ಅಂತ ಗೊತ್ತಲ್ವ, ಒಂದು ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ
ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಸೊ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋ ಜೊತೆಗೆ. ಅಂಟಿಲ್ ದೆನ್ ಸ್ಟೇ ಟ್ಯೂನ್. ಬಾಯ್.